ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ನಡೆದಿತ್ತ ಪ್ಲಾನ್. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದಂತಹ ಗ್ರೆನೇಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿಂದಿ ಆಯುವಾಗ ಈ ಗ್ರೆನೇಡ್ಗಳೇನು ಪತ್ತೆಯಾಗಿತ್ತು ಅಲ್ಲಿ ಅದನ್ನ ಅಬ್ದುಲ್ ಎಂಬಾತ ತೆಗೆದುಕೊಂಡಿದ್ದ. ಪ್ಯಾಲೇಸ್ ಗ್ರೌಂಡ್ ವರೆಗೂ ಕೂಡ ಗ್ರೆನೇಡ್ ತಂದಿಟ್ಟಿದ್ದು ಯಾರು ಹಾಗಿದ್ರೆ? ವಿಐಪಿ ವಿವಿಐಪಿಗಳ ಕಾರ್ಯಕ್ರಮಗಳನ್ನ ಟಾರ್ಗೆಟ್ ಮಾಡಿದ್ರ? ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸ್ಫೋಟಿಸೋದಕ್ಕೆ ಬಿಗ್ ಪ್ಲಾನ್ ಏನಾದ್ರೂ ನಡೆದಿತ್ತ? ಈ ಕೇಸ್ನ ತನಿಖೆಯನ್ನ ಸದ್ಯ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಈಗ ಇಂಥ ಅನುಮಾನಗಳು ಕಾಡ್ತಾ ಇದೆ. ಸ್ಫೋಟಕ ಸತ್ಯ ಏನು ಅನ್ನೋದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಯುವಂಥ ಜಾಗ, ಗಣ್ಯರ ಕಾರ್ಯಕ್ರಮಗಳು ನಡೆಯುವಂಥ ಜಾಗ. ಅಲ್ಲಿ ಈ ಗ್ರೆನೇಡ್ಗಳು ಪತ್ತೆಯಾಗಿದೆ ಅಂದ್ರೆ ಏನಾದ್ರೂ ಸ್ಫೋಟದ ಸಂಚನ್ನ ರೂಪಿಸಲಾಗಿತ್ತಾ ಅನ್ನೋ ಪ್ರಶ್ನೆ ತನಿಖೆ ನಡೆಸ್ತಾ ಇರುವಂತ ಪೊಲೀಸರನ್ನ ಈಗ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಮಾರ್ಚ್ 20ರಂದು ಸಂಪಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಈ ಗ್ರೆನೇಡ್ ಪತ್ತೆಯಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಈಗ ಪ್ಯಾಲೇಸ್ ಗ್ರೌಂಡ್ ಸಮೀಪ ಗ್ರೆನೇಡ್ ಪತ್ತೆಯಾದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ, ಜೊತೆಗೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಸಂಶಯಗಳೇನು? ದೊಡ್ಡ ಸ್ಫೋಟದ ಸ್ಕೆಚ್ ಏನಾದ್ರೂ ರೂಪಿಸಲಾಗಿತ್ತಾ? ಆ ಬಗ್ಗೆ ಸುಳಿವು ಸಿಗ್ತಾ ಇದೆಯಾ? ವಿಜಯ್, ಸದ್ಯ ಪೊಲೀಸರು ಕೂಡ ಇದೇ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆರೋಪಿ ಅಬ್ದುಲ್ ರೆಹಮಾನ್ ಏನಿದ್ದಾನೆ ಈತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಸದ್ಯ ಅದನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ ಮಾರ್ಚ್ 20ನೇ ತಾರೀಕು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಬಂದಿದ್ದಂತ ಆರೋಪಿ ಅಬ್ದುಲ್ ರೆಹಮಾನ್ ಅಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಕೆಲಸಕ್ಕೆ ಸೇರ್ಕೊಂಡು 2 ದಿನ ಆದ್ರೂ ಕೂಡ ತನ್ನ ಆಧಾರ್ ಕಾರ್ಡ್ ಅನ್ನ ಕೊಡದೆ ಸತಾಯಿಸ್ತಾ ಇರ್ತಾನೆ. ಕಡೆಗೆ ಆರೋಪಿ ಕೆಲಸಕ್ಕೆ ಸೇರಿದಂತ 3ನೇ ದಿನ ಹೋಟೆಲ್ ಮಾಲೀಕರು ಆತನ ಬ್ಯಾಗ್ ಅನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಟೆನ್ನಿಸ್ ಬಾಲ್ ರೀತಿಯ ಗ್ರೆನೇಡ್ ಪತ್ತೆಯಾಗಿರುತ್ತೆ. ಕೂಡಲೇ ಸಂಪಿಗೆಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದಂತ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿ ಬಾಯಿ ಬಿಡುವಂತದ್ದು, ನಾನು ಬೆಂಗಳೂರಿನ ಕೋಗಿಲು ಕ್ರಾಸ್ನ ಸಂಬಂಧಿಕರ ಮನೆಯಲ್ಲಿ ಇದ್ದೀನಿ, ಮೂಲತಃ ಬೆಳಗಾವಿಯವನು, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡ್ತಿದ್ದೆ. ಅಲ್ಲಿ ಕಸವನ್ನ ಆಯ್ಲಿಕ್ಕೆ ಅಂದ್ರೆ ಅಲ್ಲಿ ಬಿದ್ದಂತ ವೇಸ್ಟ್ ತ್ಯಾಜ್ಯಗಳನ್ನ ಆಯುವಂತ ಕೆಲಸವನ್ನ ಮಾಡ್ತಿದ್ದೆ. ಕಸ ಆಯುವಂತ ಸಂದರ್ಭದಲ್ಲಿ ನನಗೆ ಇದು ಸಿಕ್ತು, ಇದು ಏನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನೋದನ್ನ ಆರೋಪಿ ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಹೇಳ್ತಾನೆ. ಜೊತೆಗೆ ಆರೋಪಿಯನ್ನ ಹೆಚ್ಚಿನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆರೋಪಿ ಹೇಳುವಂತದ್ದು, ಅಂದ್ರೆ ಬಾಲ್ನ ರೀತಿಯಾದ ವಸ್ತು ಏನಿರುತ್ತೆ ಅದು ನನಗೆ ಗ್ರೆನೇಡ್ ಅನ್ನೋದು ನನಗೆ ಗೊತ್ತೇ ಇಲ್ಲ. ಜೊತೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಕಸವನ್ನ ಆಯುತ್ತಿದ್ದಂತ ಸಂದರ್ಭದಲ್ಲಿ ನನಗೆ ಸಿಕ್ತು ಅಂತ ಆರೋಪಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದರ ಆಧಾರದ ಮೇಲೆ ಪೊಲೀಸರು ಆರೋಪಿಯ ಟ್ರಾವೆಲ್ ಹಿಸ್ಟ್ರಿಯನ್ನ ಚೆಕ್ ಮಾಡ್ತಾನೆ. ಅಂದ್ರೆ ಆತ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಹೋಟೆಲ್ಗೆ ಯಾವಾಗ ಬಂದ, ಅದು ಹೋಟೆಲ್ಗೆ ಬಂದು ಕೆಲಸಕ್ಕೆ ಸೇರೋಕ್ಕಿಂತ ಮುಂಚಿತವಾಗಿ ಆರೋಪಿ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಪೊಲೀಸರು ಯಾವಾಗ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ CCTVಗಳನ್ನ ತಪಾಸಣೆ ಮಾಡ್ತಾರೆ. ಆಗ ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿ ಆರೋಪಿಗೆ ಈ ರೀತಿಯಾದಂತ ಗ್ರೆನೇಡ್ ಸಿಕ್ಕಿರುವಂತದ್ದು ಕನ್ಫರ್ಮ್ ಆಗುತ್ತೆ. ಆದ್ರೆ ಪೊಲೀಸರಿಗೆ ಇರುವಂತಹ ಸದ್ಯದ ತನಿಖಾ ಪ್ರಶ್ನೆ ಏನಂತ ಹೇಳಿದ್ರೆ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ಗೆ ಈ ಒಂದು ಗ್ರೆನೇಡ್ ಬರ್ಲಿಕ್ಕೆ ಹೇಗೆ ಸಾಧ್ಯ, ಇದನ್ನ ತಂದಿಟ್ಟಂತವ್ರು ಯಾರು, ಜೊತೆಗೆ ಗ್ರೆನೇಡ್ ನಲ್ಲಿ ಯಾವೆಲ್ಲ ರೀತಿಯಾದಂತಹ ಕೆಮಿಕಲ್ ಗಳನ್ನ ಮಿಕ್ಸ್ ಮಾಡಲಾಗಿದೆ ಅನ್ನೋದನ್ನ ಸದ್ಯ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಜೊತೆಗೆ ಏನು ಆರೋಪಿ ಅಬ್ದುಲ್ ರೆಹಮಾನ್ ಇಂದ ವಶಕ್ಕೆ ಪಡ್ಕೊಂಡಿದ್ದಾರೆ ಗ್ರೆನೇಡ್ ಅನ್ನ, ಅದನ್ನ FSL ಕೂಡ ಕಚ್ಚಿರುವಂತದ್ದು. ಜೊತೆಗೆ ಆರೋಪಿ ಅಬ್ದುಲ್ ರೆಹಮಾನ್ಗೆ ಯಾವ ದಿನಾಂಕದಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಗ್ರೆನೇಡ್ ಸಿಕ್ಕಿದೆ, ಅದರ ಹಿಂದಿನ CCTV ಫುಟೇಜ್ ಗಳನ್ನ ವಶಕ್ಕೆ ಪಡ್ಕೊಂಡು ಅದರ ಮೂಲ ಪತ್ತೆಗೆ ಸದ್ಯ ಸಂಪಿಗೆಹಳ್ಳಿ ಪೊಲೀಸರು ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.